ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ರಿಗೂ ಇವತ್ತು ಹ್ಯಾಪಿ ಯುಗಾದಿ. ಹಾಯ್ ಅಶ್ವಿನಿ, ಇವತ್ತೇನು ಸ್ಪೆಷಲು? ಇವತ್ತು ಚೀನಿಕಾಯಿ ನೋಡಿ, ಇಷ್ಟೆಷ್ಟು ಚೀನಿಕಾಯಿ ತಗೊಂಡಿದ್ದೇನೆ. ಇದರಲ್ಲಿ ಗೊಜ್ಜು ಥರ ಮಾಡೋಣ. ರೊಟ್ಟಿಗೆಲ್ಲ ತಿನ್ನಲಿಕ್ಕೆ ಆಗ್ತದೆ, ಅನ್ನದ ಜೊತೆನೂ ತಿನ್ನಲಿಕ್ಕೆ ಆಗ್ತದೆ. ಆಯಿತಾ? ಇದನ್ನು ಹೇಗೆ ಮಾಡೋದಂತೇಳಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಯಿಸ್ಕೊಂಡಿದ್ರೆ ಆಯ್ತು. ನೋಡಿ, ಸ್ವಲ್ಪ ನೀರು ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಇದನ್ನು ಹಾಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇದು ಬೇಯಲಿ. ಈ ಸೈಡಲ್ಲಿ ಲಿಡ್ ಕ್ಲೋಸ್ ಮಾಡಿರ್ತೇನೆ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ಇದು ಬಿಸಿ ಆಗಲಿ. ಅಷ್ಟೊತ್ತಿಗೆ ನೋಡಿ ಬಿಸಿಯಾಗಿದೆ. ಇವಾಗ ನೋಡಿ, ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಅದು ಫ್ರೈ ಆಗಲಿ. ಈಗ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಕರಿಬೇವು ಸೊಪ್ಪು ಹಾಕಿದರೆ ಪರಿಮಳ ಬರ್ತದೆ. ಹಾಕಿದ್ದೇನೆ. ಇವಾಗ ಮೆಣಸು ಹಾಕ್ತೇನೆ. ಮೆಣಸಿನ ತೊಟ್ಟಿದ್ದೆ, ಏನಾಗೋದಿಲ್ಲ ಆಯಿತಾ. ಕೆಲವರು ತೆಗಿತಾರೆ, ಕೆಲವರು ತೆಗೆಯೋದಿಲ್ಲ. ನಾನು ಸ್ವಲ್ಪ ಹಾಗೆ ಹಾಕಿದ್ದೇನೆ. ಸಾಕಾಗ್ತದೆ ಇಷ್ಟು. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ನೋಡಿ, 1-1.5 ಚಮಚದಷ್ಟು ಕೊತ್ತಂಬರಿ ಹಾಕಿಕೊಂಡಿದ್ದೇನೆ. ನೋಡಿ, 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೊಂದು ಮೈನ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದರೆ, ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಆಯಿಲ್ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಬೋದು. ನಾನು ಹಾಕುವ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ನೋಡಿ, ಈ ಹೊತ್ತಲ್ಲಿ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಸ್ವಲ್ಪ ಸರಿ ಇದ್ದೀರಿ, ಹೀಗೆ ಇಟ್ಕೊಂಡಿದ್ದೇನೆ. ಇದನ್ನು ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಪ್ಯಾನಿಗೆ ಇದು ಚೆನ್ನಾಗಿ ರೋಸ್ಟ್ ಆಗಲಿ. ನೋಡಿ, ರೋಸ್ಟ್ ಆಗ್ತಿದೆ. ಸ್ವಲ್ಪ ಇಲ್ಲಿಗೆ ಇಡಿರಿ. ಇದನ್ನು ನೋಡಿ, ಈ ರೀತಿ ಕುದೀತಾ ಇದೆ. ನೋಡಿ, ಒಂಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೇಗ ಬೇಯುತ್ತದೆ ಆಯಿತಾ. ನೋಡಿ, ನೋಡಿ ಇದಾಗಿದೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತೆ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರ್ತೇನೆ. ಮತ್ತು ಹುಳಿ ಎಲ್ಲ ಹಾಕೋದು ಯಾವಾಗ? ಬೆಳ್ಳುಳ್ಳಿ. ಇವಾಗ ನೋಡಿ, ಮಿಕ್ಸಿ ಜಾರಿಗೆ ಆವಾಗ ಹುರಿದುಕೊಂಡಂಥದ್ದನ್ನು ಹಾಕಿದ್ದೇನೆ. ಮಸಾಲವನ್ನು ಅದಕ್ಕೆ ಅರ್ಧ ಕಂಡೆ ನೀರುಳ್ಳಿ ಹಾಕ್ತಿದ್ದೇನೆ. 3 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು, 1 ಚಿಟಿಕೆ ಅಷ್ಟು. ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಆಯಿತಾ. ಸ್ವಲ್ಪ ಹಾಕ್ಕೊಳ್ಬೇಕು. ಅದು ಕಮ್ಮಿ ಆಯಿತು. ಇವಾಗ ಹಾಕ್ಕೊಂಡು ಇನ್ನು ಆಗ ಮಸಾಲ ಹುರ್ಕೊಂಡಿದ್ದೇವಲ್ಲ, ಅದರಲ್ಲೇ ಸ್ವಲ್ಪ ನೀರು ತಗೊಳ್ಬೇಕು. ಹೀಗೆ ಹಾಕ್ಕೊಳ್ಬೇಕು. ಹೀಗೆ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ಗ್ರೈಂಡ್ ಮಾಡಿ ತಗೊಂಡು ಬರೋಣ ಆಯಿತಾ. ಇವಾಗ ನೋಡಿ, ತೆಗೆದಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಆವಾಗ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ರುಚಿಗೆ. ನೋಡಿ, ಮಿಕ್ಸಿ. ಇವಾಗ ನೋಡಿ, ಇದು ಬೆಂದಿದೆ. ಈ ರೀತಿ ನೋಡಿ, ಈ ಥರ ಇಷ್ಟು ಸಾಕು. ಮತ್ತು ರಸದಲ್ಲೇ ಬೇಯ್ತದೆ. ಇವಾಗ ಮಸಾಲ ರೆಡಿಯಾಗಿದೆ. ಮತ್ತೆ ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೇಕು ನೀವು. ನಾನು ಸ್ವಲ್ಪ ಹಾಕಿದ್ದೆ ರುಬ್ಬುವಾಗ, ಅದನ್ನು ವಿಡಿಯೋದಲ್ಲಿ ತೋರಿಸಲಿಲ್ಲ ನೋಡಿ.
ಹೀಗಾಗಿದೆ. ಹೆಚ್ಚು ನೈಸಾಗಿ ಬೇಡ, ಇಷ್ಟು ತರಿ ತರಿ ಇರಲಿ ಆಯಿತಾ. ನೋಡಿಲಿ, ಇದನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಇದು ಮಾಡಿ ಎಲ್ಲ ಇದನ್ನು ಹಾಕೊಳ್ಬೇಕು. ಇವಾಗ ಇದು ಕುದಿ ಬರಲಿ, ನಾನು ಇದನ್ನು ಮಿಕ್ಸ್ ಮಾಡ್ತೇನೆ. ಈ ರೀತಿಯಾಗಿ ಬಂದಿದೆ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಕುದಿ ಬಂದಿದೆ, ಚೆನ್ನಾಗಿ ಆಗಿದೆ. ಸ್ವಲ್ಪ ಈ ಹೊತ್ತಲ್ಲಿ ನಿಮಗೆ ಉಪ್ಪು ಬೇಕು ಅಂತೇಳಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು, ಇಲ್ಲಂತೇಳಿದರೆ ಆಗ ಸಾಕು ಅಂತೇಳಿದ್ರೆ ಸಾಕು. ಓಕೆನಾ? ತುಂಬ ಚೆನ್ನಾಗಾಗಿದೆ, ಅದು ಒಳ್ಳೆ ಟೇಸ್ಟ್ ಬರ್ತದೆ. ಇನ್ನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನೋಡಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೇನೆ, ಅದು ಸಿಡಿಲಿ. ನೋಡಿ ಸಿಡಿತಾ ಉಂಟು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿದೆ. ನೋಡಿ, ಸ್ಪೂನಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಬೇಕು. ಈ ಹೊತ್ತಲ್ಲಿ ಇದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಘಮ ಬರ್ತದೆ. ಒಂದು ಒಗ್ಗರಣೆ ಹಾಕಲೇಬೇಕು, ಆಗಲೇ ಪದಾರ್ಥಕ್ಕೆ ತಂದ ಟೇಸ್ಟ್ ಬರೋದು. ಇವಾಗ ನೋಡಿ, ನಾನು ಗಿಡ್ಡ ಮೆಣಸು ತಗೊಂಡಿದ್ದೇನೆ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಉದ್ದ ಮೆಣಸಾದರೆ ಉದ್ದ ಮೆಣಸು. ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಗ್ಯಾಸ್ ಆಫ್ ಮಾಡಿದೆ. ಇದಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಕಿದೆ, ನೋಡಿ ಈ ಥರ ಆಗಿದೆ. ಇನ್ನೂ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕಾಗ್ತದೆ ಅದಕ್ಕೋಸ್ಕರ ಇಟ್ಟಿದ್ದೇವೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಬೋದು, ಆವಾಗ ಹೀಗೆ ಆಗ್ತದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆ, ಇದನ್ನು ಸರ್ವ್ ಮಾಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇವಾಗಲೇ ನಾವು ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು. ಇದಕ್ಕೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.